ಏನಪ್ಪ ಶಿವ, ಅಣ್ಣ. ಏನೇನಾಯ್ತು? ಅದೇ ನಾರ್ತಿ ಮನೆದೆಲ್ಲ ಮುಗಿಸ್ಬಿಟ್ಟೆ. ಅದೇ ಇದು ಮನೆಯಾಳಿ ಮನೆದು ಮಾಡ್ತಾ ಇದ್ದೀನಿ. ಮಲಯಾಳಿ ಅಲ್ಲ ಮಲಯಾಳಿ. ಹಾಂ ಅವರೇ ಬೇಗ ಮುಗ್ಸಪ್ಪ. ಹಾಂ ಎಲ್ಲ ಮುಗಿಸಿನಣ್ಣ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಾಗ ನಿಮ್ಮಲ್ಲಿ ಯಾರೋ ಹಾಡೇಳಿ ಅಂತ ಕೇಳ್ತಾಯಿದ್ರಿ. ನಮ್ಮ ಹುಡುಗಿ ನಾನು ಬಿಟ್ಟೋದಾಗ ಅವಳಿಗೋಸ್ಕರ ಒಂದು ಹಾಡು ಬರೆದಿದ್ದೆ. ಈ ಹಾಡು ನಿಮಗೋಸ್ಕರ. ಪ್ರೀತಿಯ ದೇವತೆ ನೀ ಎದೆಯಲ್ಲಿ ಕಾಡುವ ಕನಸು ನೀ ಮನಸ್ಸಲ್ಲಿ, ಮರೆಯದ ಹೆಸರು ನೀ ನನ್ನಲ್ಲಿ, ನೀ ಸೇರಿದ ಈ ಕ್ಷಣ ನಿನ್ನ ನೆನಪುಗಳ ಕಾಯಿಲೆಯಿಂದ ಬಂದು ಪಾರು ಮಾಡು ನೀನು. ಒಂದೇ ಉಸಿರು ಸೇರಿದಾಗ ನಾನು ನೀನು ಬೇರೆ ಏನು. ನೀ ಹಾಗೆ ನೋಡಿದರೆ ಏನೋ ಒಂದು ಅನುಮಾನ, ನೀ ಕಂಡ ಕನಸಲ್ಲಿ ನಾ ಇರುವುದೇ ಉಪಮಾನ. ನೀವೇನು ಹೆದರ್ಕೋಬೇಡಿ, ಅವನ್ನ ಸೆಟ್ ಮಾಡ್ತೀನಿ. ಸರಿ ಅಣ್ಣ. ಆಡ್ಸೋಣ ಅವನ ಕೈಯಲ್ಲಿ. ನಡಿ. ಏ ಶಿವು, ಹೇಗಿದ್ಯಪ್ಪ? ಆರಾಮ? ಎಲ್ಲಿದ್ಯಾ? ಹಾಂ ಹಲೋ, 4 ಸರಿ ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋ ದೊಡ್ಡ ಡೈರೆಕ್ಟ್ರು ಈ ಚಿಕ್ಕ ಸಿಂಗರ್ನ ನೆನೆಸ್ಕೊಂಡಿದ್ದೀರಾ ಇವಾಗ? ಹಾಂ ಏನು ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ಯಪ್ಪ ನಿನ್ ಮ್ಯೂಸಿಕ್? ಹಾಂ ಹ್ಞೂ ಸರ್, ಇವಾಗೆಲ್ಲ ಸಂಗೀತ, ನಮ್ಮ ಹುಡುಗರು ಬ್ಯಾಂಡ್ ಇವನ್ನೆಲ್ಲ ಬಿಟ್ಬಿಟ್ಟು ಇವಾಗ ಪೇಂಟ್ ಹೊಡ್ಕೊತಾ ಇದೀವಿ ಸರ್. ಒಂದು ಪಬ್ಬಲ್ಲಿ ಆಡಿದ್ರೆ 30-40 ಸಾವಿರ ಸಿಗತ್ತೆ ಅಂತಿದ್ಯಲ್ಲೋ? ಹಾಂ ಸರ್, ಈ ಪ್ರತಿ ಶನಿವಾರ ಭಾನುವಾರ ಪ್ರತಿ ಪಬ್ಬಲ್ಲಿ ಹೋಗ್ಬಿಟ್ಟು ಹಾಡು ಹೇಳಿದ್ರೆ ನನಗೂ ನನ್ನ ಬ್ಯಾಂಡಿಗೂ 30-40 ರೂಪಾಯಿ ಕೊಡ್ತಾಯಿದ್ರು ಸರ್. ಹಾಂ ಚೆನ್ನಾಗಿತ್ತು ಎಲ್ಲ. ಆದರೆ ಒಂದಿನ ಯಾರೋ ಒಬ್ಬ ಬಂದುಬಿಟ್ಟು ನನ್ನ ಮುಂದೆ ವಾಮಿಟ್ ಮಾಡಿಬಿಟ್ಟೆ ಸರ್. ನನಗೆ ನನ್ನ ಶೃಂಗೇರಿ ಗುರುಗಳು, ನನಗೆ ಸಂಗೀತ ಕಲಿಸಿದ ಮೇಷ್ಟ್ರು, ನಮ್ಮೂರು, ನಮ್ಮ ತಂದೆ ತಾಯಿ ಎಲ್ಲ ಕಣ್ಮುಂದೆ ಬಂದುಬಿಟ್ರು ಸರ್. ಈ ಬೆಂಗಳೂರು ತುಂಬ ಈ ಕುಡುಕ್ ನನ್ನ ಮಕ್ಕಳೇ ಸರ್ ಇರೋದು, ಅದೇನು ಅಂತ ಕುಡಿತಾರೋ ಏನೋ. ಮತ್ತು ಈ 30-40 ಸಾವಿರ ರೂಪಾಯಿಗೆ ನನ್ನ ಸರಸ್ವತಿನ ಇವ್ರ ಮುಂದೆ ಮಾರ್ಕೊಬೇಕಂತ ಅನ್ಸ್ಬಿಡ್ತು ನನಗೆ. ಅವತ್ತು ಬೇಜಾರಾಗಿ ಬಿಟ್ಬಿಟ್ಟಿವಿ ಸರ್ ನಮ್ಮ ಬ್ಯಾಂಡೆಲ್ಲ ಬಿಟ್ಬಿಟ್ಟು. ಈಗ ಅಲ್ಲಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ 30-40 ಸಾವಿರ ರೂಪಾಯಿ ಬರುತ್ತೆ ಪೇಂಟ್ ಹೊಡೆದ್ರೆ. ಹಂಗೆ ನಡೀತಿದೆ ಸರ್ ಜೀವನ. ಹಾಂ ಹೇಳಿ, ಏನು ನೀವು ನಮಗೆ ಕಾಲ್ ಮಾಡಿಬಿಡಿದ್ರಾ? ಹೇ, ಹಾಗೆಲ್ಲ ಹೇಳ್ಬೇಡ. ಕುಡಿಯೋರೇ ಕಣೋ, ನೀ ಎತ್ತಾಗ ಟ್ಯಾಕ್ಸ್ ಪೇ ಮಾಡೋರು. ಅರ್ಥ ಆಯ್ತಾ ನಿನಗೆ? ಅವ್ರನ್ನೆಲ್ಲ ಬೈಬೇಡ. ಅದು ಸರಿ, ಒಂದು ಹಾಡಿದೆ, ನೀನೇ ಹಾಡ್ಬೇಕಷ್ಟೇ, ಕೈ ಕೊಡೋಕೆ ಹೋಗಬೇಡ. ಅರ್ಥ ಆಯ್ತಾ? ಒಳ್ಳೆ ಹಾಡೋದು ಸೂಪರ್ ಹಿಟ್ ಆಗ್ತೀಯ ನೀನು. ನನ್ನ ಮಾತು ಕೇಳು. ಸರ್, ನೀವೆಲ್ಲಿ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಯಾವ ಪ್ಲೇಸಿಗೆ ಬರಬೇಕಂತ ಒಂದು ಮೆಸೇಜ್ ಮಾಡಿ ಸರ್. ನಾನು ನಮ್ಮ ಟೀಮವ್ರು ಬರ್ತೀವಿ. ನೀವೇನು ತಲೆ ಕೆಡಿಸ್ಕೊಂಬಿಡಿ ಸರ್, ನಾವು ಖಂಡಿತ ಬರ್ತೀವಿ. ಆಯ್ತಾಯ್ತು, ಅವ್ರಿಗೂ ಹೇಳಿರ್ತೀನಿ. ಖಂಡಿತ ಬಾ, ಸರಿನಾ? ಹೇಳ್ತೀನಿ ನಿನಗೆಲ್ಲ ಫುಲ್ಲು. ಸರಿ ಸರ್, ಸಿಗೋಣ ಮತ್ತೆ. ಸರಿ. ಸೋತಾಗ ಚುಚ್ಚುವ ಸಾವಿ